ಸಂಘ ನಮ್ಮನ್ನ ನೂತನವಾಗಿ 2ನೇ ಬಾರಿ ನಮ್ಮನ್ನ ಆಯ್ಕೆ ಮಾಡಿ ಎಲ್ಲ ಒಮ್ಮತದಿಂದ ಪಾಪ ಎಲ್ಲಾ ವರ್ಗದ ಜನಗಳು ನಮ್ಮ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಕಾರಣ ಇಷ್ಟೇ, ನಮ್ಗೆ 50 ವರ್ಷ ಸೊಸೈಟಿ ಆಗಿದ್ರು, ಕೃಷಿ ಪತ್ತಿನ ಸಹಕಾರ ಸಂಘ ಇದ್ರು ಕೂಡ ಒಂದು ಸೊಸೈಟಿ ಇವತ್ತವರೆಗೂ ಕೂಡ ನಾವು ಬಾಡಿಗೆಲೆ ಹೋಗ್ತಾ ಇದೀವಿ. ಒಂದು ಸೊಸೈಟಿ ಆಗಿರ್ಲಿಲ್ಲ. ಲಾಸ್ಟ್ ಟೈಮು ನಾವು ಅಧ್ಯಕ್ಷರಾದ್ಮೇಲೆ ಒಂದು ಸೈಟ್ಗೋಸ್ಕರ ಓಡಾಡಿ ನಮ್ಮ CM ಸಾಹೇಬರು, ನಮ್ಮ CM ಸಾಹೇಬ್ ಚಿಕ್ಕವರು ಮತ್ತೆ ನಮ್ಮ GT ಅಣ್ಣವ್ರ ಕಡೆಯಿಂದೆಲ್ಲ ಹೇಳಿಸಿ ಒಂದು ಸೊಸೈಟಿ ಜಾಗನ ನಾವು ಸ್ಯಾಂಕ್ಷನ್ ಮಾಡಿಸಿದೀವಿ. ಅದು ಅಪ್ರೂವಲ್ ಆಗಿದೆ. ಈಗ ನಾವು ಅದನ್ನ ರಿಲೀಸ್ ಮಾಡಿಸ್ಕೊಂಡು ಈಗ ನಾವು ಸೊಸೈಟಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. 60-40 ಸೈಟ್ ಮಾಡ್ಕೊಟ್ಟಿದ್ದಾರೆ. ಸೊಸೈಟಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ಆ ಉದ್ದೇಶದಿಂದನೇ ಪಾಪ ಇವತ್ತು ಎಲ್ಲ ತುಂಬ ಹೃದಯದಿಂದ ಎಲ್ಲಾ ವರ್ಗ ಜನರು, ಎಲ್ಲಾ ಸ್ನೇಹಿತರು ಪಾಪ ಪ್ರತಿಯೊಬ್ರು ಕೂಡ ನಮ್ಗೆ ವಿರೋಧ ಮಾಡ್ದಂಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಅಧ್ಯಕ್ಷರಾಗಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಪಾಪ ಅವರ ಋಣ ತೀರ್ಸ್ಕೋಸ್ಕರವಾಗಿ ನಾನು ಖಂಡಿತ ಶ್ರಮ ಪಟ್ಟು ಏನೇ ಇದಾದ್ರೂ ಕೂಡ ನಾನೊಂದು ಸೂಪರ್ ಸೊಸೈಟಿ ಮಾಡ್ಬೇಕು, ಈ ಭಾಗದಲ್ಲಿ ಎಲ್ಲೂ ಇರಬಾರ್ದು, ಆ ಮಟ್ಟದಲ್ಲಿ ಸೊಸೈಟಿ ಮಾಡಿ ಅವರ ಒಂದು ಇದನ್ನ ಉಳಿಸ್ಕೊತೀವಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಖಂಡಿತ ಉಳಿಸ್ಕೊತೀನಿ. ನಾವು ಹಿಂದೆ ಚುನಾವಣೆ ನಡೆಸಬಾರ್ದು ಅಂತ ನಾವು ಮೀಡಿಯಾದಲ್ಲಿ ಮಾತಾಡಿದ್ದು, ಆದರೆ ಇಲ್ಲಿ ಬೇರೆ ಥರ ರಾಜಕೀಯ ನಡೀತು. ಇದು ನೇರವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ಗೂ ಮತ್ತು BJP JDSಗೂ ಒಂದಾಗಿ ಕಾಂಗ್ರೆಸ್ನ ಮಣಿಸಬೇಕು ಅಂತ ಹೇಳಿ ಜಿದ್ದಾಜಿದ್ದಿ ನಡೀತು. ಆ ಕಾರಣದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು, ಬಸವರಾಜು, ನಮ್ಮ ಹಿರಿಯ ಮುಖಂಡರು ಸಣ್ಣ ಸುಧಾ ಅವರು ನನ್ನ ಬೆಂಬಲ ಇದೆ, ನೀವು ಹೋರಾಟ ಮಾಡಿ ಗೆಲ್ಲಬೇಕು ಅಂತ ಹೇಳಿ ನಮಗೆ ಹುಮ್ಮಸ್ಸು ತುಂಬಿ ಇವ್ರು 3 ಜನ. ಅದರ ಜೊತೆಗೆ ಎಲ್ಲ ಲೀಡರ್ಸು ಮತ್ತು ಎಲ್ಲ ಅಂಚೆ ಗಳಗುಂಡಿ ಸಾತ್ಕಳಿ ಲೀಡರ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡಿ, ಮತ್ತು ನಮ್ಮ ಸುರೇಶನ್ ಅವರು, ನಮ್ಮ ಮಂಜು ಅವರು, ನಮ್ಮ ಸ್ವಾಮಿಗೌಡರು, ರಾಜಣ್ಣ ಅವರು, ಅವರೆಲ್ಲ ಸೇರಿ ನಮ್ಗೆ ಸಹಾಯ ಮಾಡಿ ಈ ಚುನಾವಣೆಯಲ್ಲಿ ತುಂಬ ಜಿದ್ದಾಜಿದ್ದಿಯಾಗಿ ಎಲ್ಲ ಥರದಲ್ಲೂ ಈ ಚುನಾವಣೆಯಲ್ಲಿ ಪ್ರತಿಷ್ಠಾಕಣವಾಗಿ ನಾವು ಗೆಲುವು ಗೆದ್ದಿದ್ದೀವಿ. 9 ಸೀಟ್ ಹಾಕಿದ್ದು. ಅದರಲ್ಲಿ ಬೈ ಮಿಸ್ಟೇಕಾಗಿ ಓಟಿನ ಎಣಿಕೆಯಲ್ಲೋ ಮತದಲ್ಲೋ ಮಿಸ್ ಆಗಿ 6 ಸೀಟು ನಮಗೆ ಗೆಲುವಾಗಿದೆ. BJP JDSನ್ನು ಮಣಿಸಿ ಕಾಂಗ್ರೆಸ್ನವರು ಬಹುಮತವಾಗಿ ಗೆದ್ದವ್ರೆ. ಇದು ಗೆಲುವು ಕಾರಣ ಏನು ಅಂದರೆ ಸಿದ್ದರಾಮಯ್ಯ ಅವರ ಒಂದು ಕೊಡುಗೆ. 5 ಪಂಚ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ಜನ ಈ ಅಭಿವೃದ್ಧಿಗೆ, ಈ ಬಡವರಿಗೆಲ್ಲ ಸಹಾಯ ಆಯ್ತದೆ ಅಂತ ಹೇಳಿ 5 ಪಂಚ ಗ್ಯಾರಂಟಿನೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ವಿಚಾರನ ನಮ್ಮ ಅಧ್ಯಕ್ಷರು 2028ರಿಂದ 31ರವರೆಗೆ ನಡೆತಕ್ಕಂಥ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯೋಗೀಶ್ವರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಇಷ್ಟುವರೆಗೂ ಕೂಡ ನಾವು ಅವಿರೋಧವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಈ ಸಾರಿ ಅನಿವಾರ್ಯ ಕಾರಣಗಳಿಂದ ನಾವು ಯುದ್ಧಕ್ಕೆ ಗೆಲ್ಲಕ್ಕೆ ಹೋಗ್ಬೇಕಾಯಿತು. ಅದು ನಾವು ಸೆಟಲ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು 9 ಸೀಟ್ ಹಾಕಿದ್ವಿ, ಅವರು 10 ಸೀಟ್ ಹಾಕಿದರು. 10 ಸೀಟಲ್ಲಿ ಅವ್ರು 5 ಸೀಟ್ ಗೆದ್ದರು, ನಾವು 9 ಸೀಟಲ್ಲಿ 6 ಸೀಟ್ ಗೆದ್ದಿದ್ದೀವಿ. ಅತಿ ಹೆಚ್ಚು ಕಾಂಗ್ರೆಸ್ಸಿನ ಸದಸ್ಯರನ್ನು ನಾವು ಗೆಲ್ಲಿಸ್ಕೊಳ್ಳೋಕ್ಕೆ ಶ್ರಮಪಟ್ಟು ಗೆಲ್ಲಿಸ್ಕೊಂಡಿದ್ದೀವಿ. ಈ ದಿನ 2ನೇ ಬಾರಿಗೆ ನಮ್ಮ ಜೋಗಿಸಿದ ಹಿರಿಯರ ಕಾಂಗ್ರೆಸ್ ಮುಖಂಡರು 2ನೇ ಸಾರಿಗೆ ಅವ್ರನ್ನ ಮಾಡಬೇಕು, ಅವರು ಸೊಸೈಟಿ ಕಟ್ಟಬೇಕು, ಅಭಿವೃದ್ಧಿ ಮಾಡೋದ್ರಲ್ಲಿ ಅವ್ರ ಚಿಂತನೆ ಜಾಸ್ತಿ ಇದೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಮನಗಂಡು ನಾವು ಮೊನ್ನೆ ಕೂತ್ಕೊಂಡು ಮಾತಾಡಿದಾಗ ನಮ್ಮ 6 ಜನ ಸದಸ್ಯರು ಕೂಡ ಯಾರು ಕೂಡ ವಿರೋಧ ಮಾಡಲಿಲ್ಲ. ಆಯಿತು, ಅವ್ರಿಗೆ ಕೊಡಿ, ಮಾಡಲಿ ಮೊದಲನೇ ಸರಿ ಅಂತೇಳಿ ಒಕ್ಕೂರಲಿಂದ ಅವರ ಇವತ್ತು ಅವರಿಗೆ ಆಯ್ಕೆ ಮಾಡಿದ್ದೀವಿ. ಜೊತೆಗೆ ಕಮಲಮ್ಮನ್ ಅವರ ಹಿರಿಯರು ಅವರು ಕೂಡ ಮೊದಲನೇ ಸರಿ ಉಪಾಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ. 2ನೇ ಸರಿಗೆ ಕಾಳೇಗೌಡರು, 3ನೇ ಸರಿಗೆ ಯೋಗಿ ಮತ್ತು ಲಿಂಗಮ್ಮ ಅಂತೇಳಿ ನಮ್ಮನ್ನೇ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡಿ ನಮ್ಮ ಕಾಂಗ್ರೆಸ್ ಸದಸ್ಯರು ಕೂಡ 5 ವರ್ಷನೂ ಕೂಡ ನಮ್ಮವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು. ಯಾಕಂದರೆ ಸೊಸೈಟಿ ಮಾಡಲಿಕ್ಕೆ, ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಇರ್ತಕ್ಕಂಥ ದೃಷ್ಟಿಯಿಂದ ಮನಗಂಡು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ದಿನ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಒಮ್ಮತದಿಂದ ನಾವು ಈ ಚುನಾವಣೆ ಎದುರಿಸಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ. ಅಲ್ಲಿ ಚುನಾವಣೆ ಅಂದಾಗ ನಿಮ್ಗೆ ಗೊತ್ತು, ಎಲ್ಲ ನಡೀತದೆ. ರಾಜಕಾರಣ ನಾವು ಗೆಲ್ಲಬೇಕು, JDS ನಾವು ಗೆಲ್ಲಬೇಕು, ತಗೋಬೇಕು, MBC ಬ್ಯಾಂಕ್ ನಾಮಿನಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರು ಇತ್ತು. ಆದರೂ ಓಟ್ ಹಾಕೋರು ಓಟ್ ಹಾಕ್ತಾನೆ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಚಿಂತನೆ ಮಾಡಿ ಜನ ಭಾಳ ಪ್ರಬುದ್ಧತೆಯಿಂದ ನಮಗೆ ಆಯ್ಕೆ ಮಾಡಿದ್ದಾರೆ. ಸರಿ, ನಮಗೆ ಬಹುಮತ ಇಂಪ್ರೂವ್ ಆಗಬೇಕಾದ್ರೆ ನಮ್ಮ ಕಾಂಗ್ರೆಸ್ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು ಭಾಳ ಶ್ರಮಪಟ್ಟು ಸಿದ್ದರಾಮಯ್ಯ ಇಡೀ ಕರ್ನಾಟಕ ಎಲ್ಲ ಪ್ರತಿಯೊಂದು ಬಿಹಾರ ಮತ್ತೊಂದೆಲ್ಲ ಇವ್ರನ್ನ ನೋಡ್ಕೊಂಡೆ 5 ಗ್ಯಾರಂಟಿಗಳನ್ನ ಅವರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾಡಿದ್ದಾರೆ, ನಾವು ಮಾಡಿ ಇಲ್ಲೂ ನಾವು ಇದಾಗಿ ಸೀಟ್ ಗೆಲ್ಲಬೇಕು ಅಂತ ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟು 5 ಗ್ಯಾರಂಟಿ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದು ಅನ್ನಭಾಗ್ಯ ಇವೆಲ್ಲನೂ.
ಯಾವ ಸರ್ಕಾರನೂ ಮಾಡಿಲ್ಲ. ಏನಾದ್ರು ಕೇಳಿದ್ರೆ ಹೇಳ್ತಾರೆ ಓ ಅವ್ರ ಮನೆಯಿಂದ ಕೊಡ್ತಾರ ಅಂತ. ಹಿಂದೆ JDS ಅವರಿದ್ರು ಕೊಟ್ಟರೆ ಅವ್ರ ಮನೆಯಿಂದ, BJP ಅವರಿದ್ರು ಅವ್ರ ಮನೆಯಿಂದ ಕೊಡ್ತಾರ. ಎಲ್ಲ ಸರ್ಕಾರದಿಂದಲೇ ಕೊಡೋದು. ಸಿದ್ದರಾಮಯ್ಯವ್ರ ಮನೆಯಿಂದ ಕೊಡೋಲ್ಲ, BJP ಅವ್ರ ಮನೆ ಕೊಡೋಲ್ಲ. ಆದರೆ ಒಳ್ಳೆ ಹೆಸರು ತಗೊಂಡಿರೋದು CM ಸಿದ್ದರಾಮಯ್ಯನವರು. ಭಾಳ ನಿಷ್ಠೆವಂತರು, ಭಾಳ ಹಿಡಿತದಲ್ಲಿದ್ದಾರೆ. ಯಾರ ಹತ್ರ ಲಂಚ ಮತ್ತೊಂದೊಂದು ಯಾರು BJP ಅವ್ರು ಹೇಳಂಗಿಲ್ಲ, JDS ಅವ್ರು ಹೇಳಂಗಿಲ್ಲ. ಆ ನಿಯತ್ತಿನ ಸಿದ್ದರಾಮಯ್ಯ ಇದ್ದಾರೆ. ಅದೇ ಥರ ನಮ್ಮೂರಿನಲ್ಲಿ ನಮ್ಮ ಕಾಂಗ್ರೆಸ್ನವರು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಮಾಡಿ ಎಲ್ಲ ಗೆದ್ದು. ಆದರೆ ಒಂದು 2-3 ಓಟ್ನಲ್ಲಿ ಮಾತ್ರ ಸೋತ್ಬಿಟ್ರು ಒಂದಿಬ್ರು. ಅಲ್ದವ್ರು ನಾವು ಈಗ 8 ಸೀಟ್ ಇರ್ತಿದ್ದೋ, ಅದರಿಂದ ಮುಂದಕ್ಕೆ ಇರ್ತಿದ್ದೋ. ಅದರಿಂದ ಈಗ ಏನಾಗ್ತಿದೆ, ಯೋಗಿ ಸಿದ್ದಯ್ಯನವರು ಇವಾಗ CM ಹತ್ರ ಹೋಗಿ ಮಾತಾಡಿದ್ದೀವಿ ಅಂತಾರೆ. ನಾವು ಸಪೋರ್ಟ್ ಕೊಟ್ಟು ನಾನು CM ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಸೊಸೈಟಿಗೆ ಏನು ಬೇಕು ಜಾಗ ಒದಗಿಸಿ ಅದಕ್ಕೇನು ಸಹಕಾರ ಮಾಡಬೇಕು ಸೊಸೈಟಿ ಮಾಡಿಸೋಣ ಅಂಥೇಳಿ ಇದು ಮಾಡ್ತೀವಿ. ಆದರೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮೆಂಬರ್ ಇದ್ದಾರೆ, ಎಲ್ಲ ಸಹಕಾರ ಮಾಡ್ತಾರೆ, ಗ್ರಾಮಸ್ಥರು ಸಹಕಾರ ಮಾಡ್ತಾರೆ ಅಂತೇಳಿ ನಾನು ಹೇಳಿದ ವಂದನೆಗಳು. ನಡೆದಿರುವ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಯೋಗಿ ಸಿದ್ದಯ್ಯನವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಕಮಲಮ್ಮನವರು ಹಾಗೂ ಇನ್ನೆಲ್ಲ ನಿರ್ದೇಶಕರುಗಳು ಅಭಿನಂದನೆಗಳು. ಹಾಗೂ ಯಾಕಂದರೆ